ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ದಿನಾಂಕ 15/5/2025 ಗುರುವಾರ ಸಾಯಂಕಾಲ 5 ಗಂಟೆಗೆ ಪಟ್ಟಣದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಪಾವಗಡ ಪಟ್ಟಣದಲ್ಲಿರುವ ಟೋಲ್ ಗೇಟ್ ಬಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ. ಅಂದರೆ ಟೋಲ್ ಗೇಟ್ ಬಳಿ ದೇಶದ ಭಕ್ತರು ಇಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಭಾರತ ಸೇನೆ ಪರ ಜಯಕಾರ ಕೂಗಿ ಬಳಿಕ ಬಳ್ಳಾರಿ ರಸ್ತೆ ಮೂಲಕ ಶನಿ ಮಹಾತ್ಮ ಸ್ವಾಮಿ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಸಿ ಪಕ್ಷಾತೀತವಾಗಿ ಪಾವಗಡ ತಾಲೂಕಿನ ಸಾರ್ವಜನಿಕರ ದೇಶಭಕ್ತರ ಕಡೆಯಿಂದ ಭಾರತ ಮಾತಾಗೆ ಅಂದರೆ ಜೈ ಭಾರತ ಎಂಬ ಘೋಷಣೆಯನ್ನು ಕೂಗಲಾಗಿದ್ದು, ನಂತರ ಮೋದಿ ಹಾಗೂ ಭಾರತದ ಸೇನೆಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. ಪಾವಗಡದಲ್ಲಿ ನಡೆದಂತಹ ತಿರಂಗ ಯಾತ್ರೆಯಲ್ಲಿ ಲೋಕಸಭಾ ಸಂಸದರಾದಂತಹ ಗೋವಿಂದ ಕಾರಜೋಳ್ ಮತ್ತು ಮಾಜಿ ಶಾಸಕ KM ತಿಮ್ಮರಾಯಪ್ಪ ಪಾಲ್ಗೊಂಡಿದ್ದು, ಇದೇ ವೇಳೆ ಮಾತನಾಡಿದಂತಹ ಶನೇಶ್ವರ ಸ್ವಾಮಿ ಸರ್ಕಲ್ನಲ್ಲಿ ಚಿತ್ರದುರ್ಗ ಲೋಕಸಭಾ ಸಂಸದರಾದ ಗೋವಿಂದ M ಕಾರಜೋಳ್ ಮಾತನಾಡಿದ್ದು ಹೀಗೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ KM ತಿಮ್ಮರಾಯಪ್ಪ ಮಾತನಾಡಿದ್ದು, ಏಪ್ರಿಲ್ 22ನೇ ತಾರೀಕಿಗೆ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಪಾಕಿಸ್ತಾನದ ಉಗ್ರರು 26 ಜನ ಅಮಾಯಕರನ್ನ ಕೊಂದು ದ್ರೋಹದಿಂದ ಬೆರೆದಿರ್ತಕ್ಕಂಥ ಪಾಕಿಸ್ತಾನಕ್ಕೆ ನಮ್ಮ ದೇಶದ ಸೇನೆಯವರು, ಸೇನಾಧಿಕಾರಿಗಳು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇಂದು ನಾವೆಲ್ಲರೂ ಸೇರಿ ನಮ್ಮ 140 ಕೋಟಿ ಜನ ಭಾರತೀಯ ಸೈನಿಕರ ಜೊತೆಯಲ್ಲಿದ್ದೇವೆ. ನೀವು ಮುನ್ನುಗ್ಗಿ ಪಾಕಿಸ್ತಾನದ ದುಷ್ಟಕೂಟವನ್ನು ಸಂಹಾರ ಮಾಡಿ, ಉಗ್ರಗಾಮಿಗಳ ನೆಲೆಯನ್ನು ಸಂಹಾರ ಮಾಡಿ ಅಂತೇಳಿ ಬೆಂಬಲಿಸಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಭಾರತೀಯ ನಾಗರಿಕರು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳು, ಇಂದು ಪಾವಗಡದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಸಭೆಯನ್ನು ಮಾಡಿ ವಹಿಸಿದಿರಿ. ತಮಗೆ ಕೃತಜ್ಞತೆಗಳು. ಈಗ ತಿಮ್ಮರಾಯಪ್ಪನವರು ಮಾಜಿ ಶಾಸಕರು ಅಲ್ಲಿ 4 ಮಾತುಗಳನ್ನು ಮಾತಾಡ್ತಾರೆ. ಭಾರತ ದೇಶಕ್ಕೆ ಆಗಾಗ್ಗೆ ಪಾಕಿಸ್ತಾನದಿಂದ ಆಗ್ತಕ್ಕಂಥ ಕಿರೀಟವನ್ನು ತಪ್ಪಿಸಲಿಕ್ಕೆ ಅಲ್ಲಿಗೆ ಬೇರೆ ರೀತಿಯಾದಂಥ ಒಂದು ದ್ವಿಮುಖ ನೀತಿಯನ್ನು ಅನುಸರಿಸತಕ್ಕಂಥ ಪಾಕಿಸ್ತಾನ ಒಂದು ಕಡೆ ಉಗ್ರಗಾಮಿಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ತನ್ನ ಸೈನ್ಯವನ್ನು ಇಟ್ಟು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಏಕಕಾಲದಲ್ಲಿ ಇದು ಅವರ ಒಂದು ಮರಿ ಬುದ್ಧಿಯನ್ನು ತೋರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಏನು ಒಂದು ಹತ್ಯೆ ಆಯಿತು. ಏಪ್ರಿಲ್ 22ನೇ ತಾರೀಕು 26 ಜನರ ಹತ್ಯೆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತೀಕಾರವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗೆ ತೋರ್ಕೊಂಡಂತ ನಿಯಮಕ್ಕೆ ಏನು ನಮ್ಮ ಸೈನಿಕರು ಹಗಲಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅವರನ್ನು ಹಿಮ್ಮಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಮ್ಮಲ್ಲಿ ಹುತಾತ್ಮರ ಕೆಲವರು ಆಗಿರ್ಬೋದು. ಅವ್ರಿಗೆಲ್ಲರೂ ಕೂಡ ನಾವು ಅವ್ರಿಗೆ ಗೌರವಪೂರ್ವಕವಾದಂಥ ಒಂದು ಶ್ರದ್ಧಾಂಜಲಿ ನಾವು ಸಲ್ಲಿಸಿದ್ವಿ. ನಮ್ಮ ರಾಷ್ಟ್ರ ನಡೀತಾ ಇದೆ. ಆ ರೀತಿ ಇವತ್ತು ಪಾಕಿಸ್ತಾನದ ಒಂದು ಮೋಸದ ಬುದ್ಧಿ ಏನು ಒಂದು ಕಡೆಗೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಮೋಸದ ವಿದ್ಯೆಯನ್ನ ಬಿಟ್ಟು ಅವರು ಬಹಳಷ್ಟು ನಮ್ಮ ದೇಶಕ್ಕೆ ಇದೇ ವೇಳೆ ತಿರಂಗ ಯಾತ್ರೆಗೆ ಭಾಗವಹಿಸಿದವರು ಮಧುಗಿರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹನುಮಂತೇಗೌಡ, ಕೊರಟಗೆರೆ ಅನಿಲ್ ಕುಮಾರ್, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಗೌಡ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಅಶೋಕ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.